ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ಲಾಂಚ್ ಆಗಿರುವಂಥ ರೆಡ್ಮಿ ನೋಟ್ 10 ಸ್ಮಾರ್ಟ್ ಫೋನ್ ಇರುವಂಥದ್ದು. ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗನ್ನಿಸ್ತಂಗೆ ಈ ಒಂದು ಫೋನ್ ಸುಮಾರು ಒಂದು 14,000 ರೇಂಜಲ್ಲಿ ಲಾಂಚ್ ಆಗ್ಬೋದಾ ಅಂತ. ಈ ಒಂದು ಫೋನ್ಗೂ ರೆಡ್ಮಿ ನೋಟ್ 10ಗೂ ಯಾವುದೇ ಮೇಜರ್ ಡಿಫ್ರೆನ್ಸ್ ಇಲ್ಲ. ಎರಡು ಮೇಜರ್ ಡಿಫ್ರೆನ್ಸ್ ಇರುವಂಥದ್ದು. ಒಂದು ಕ್ಯಾಮ್ರಾ ಮೇನ್ ಸೆನ್ಸಾರು ಮತ್ತು ಇನ್ನೊಂದು ಇದರಲ್ಲಿರುವಂಥ ಪ್ರೋಸರು. ಅದನ್ನು ಬಿಟ್ಟರೆ ಈ ಒಂದು ಫೋನ್ನ ಬ್ಯಾಕ್ ಕವರ್ ಡಿಸೈನು ಅದು ಕಲರ್ ಚೇಂಜ್ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಯಾವ ಡಿಫ್ರೆನ್ಸು ಕೂಡ ಈ ಒಂದು ಫೋನ್ಗೂ ಮತ್ತು ರೆಡ್ಮಿ ನೋಟ್ 10ಗೂ ಇಲ್ಲ. ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಒಂದು ಪ್ರೈಸ್ ರೇಂಜಿಗೆ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ರೆ ಒಂದು ಫೋನ್ನ ಬಾಕ್ಸ್ ನಿಮಗೆ ರೀತಿ ನೋಡೋ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆ ಕ್ವಾಲಿಟಿಯ ಬಾಕ್ಸ್ ಇದಾಗಿದೆ. ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ಒಂದು ಫೋನ್ ನಿಮಗೆ ನೋಡೋ ಸಿಗ್ತಾ ಇರುವಂಥದ್ದು ಸೇಮ್ ಡಿಟ್ಟು ರೆಡ್ಮಿ ನೋಟ್ 10 ರೀತಿಯಲ್ಲಿರುವಂಥದ್ದು ಲುಕ್ಕು ಮತ್ತು ಡಿಸೈನ್ ಎಲ್ಲ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಅದರೊಳಗೆ ನಿಮಗೆ ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೂಡ ಇರುವಂಥದ್ದು. ಇದರ ಕೆಳಗಡೆ ನಿಮಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೂಡ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಮತ್ತು USB Type-C ಡಾಟಾ ಕೇಬಲ್ ಕೂಡ ಇದೆ, Type-C. ಅದನ್ನು ಬಿಟ್ಟರೆ ಬೇರೆಯೂ ಸಹ ಈ ಒಂದು ಬಾಕ್ಸ್ ಒಳಗಿಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಫೋನಿಗೆ ಬಂತು ಅಂದರೆ ಆಗಿಳಿದಂಗೆ ಸೇಮ್ ಲುಕ್ ಮಾತ್ರ ಹಂಗೆ ಇರುವಂಥದ್ದು ರೆಡ್ಮಿ ನೋಟ್ 10 ರೀತಿಯಲ್ಲೇ. ಒಂದು ಚೇಂಜ್ ಏನಪ್ಪ ಅಂತಂದರೆ ಈ ಒಂದು ಫೋನ್ನ ಬ್ಯಾಕ್ ಕಲರ್ ಅಷ್ಟೇ. ಇನ್ನು ಗಮನಿಸ್ತಾ ಇದ್ರೆ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಎಕ್ಸಸರೀಸ್ಗಳನ್ನು. ಇನ್ನು ಡೈರೆಕ್ಟಾಗಿ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಂತಂದರೆ ಈ ಒಂದು ಫೋನ್ನ ಫ್ರಂಟಿಂದ ಯಾವುದೇ ಚೇಂಜ್ ಇಲ್ಲ, ಸೇಮ್ ರೆಡ್ಮಿ ನೋಟ್ 10. ಇನ್ನು ಹಿಂದಕ್ಕೆ ಬಂತು ಅಂದರೂ ಕೂಡ ಅಷ್ಟೇ, ಯಾವುದೇ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ ಏನೂ ಚೇಂಜನ್ನು ಮಾಡಿಲ್ಲ. ಒಂದೇ ಚೇಂಜ್ ಏನಪ್ಪ ಅಂತಂದರೆ ಈ ಒಂದು ಫೋನ್ನ ಬ್ಯಾಕ್ ಕಲರು ಒಂದು ರೀತಿ ಡ್ಯೂಯಲ್ ಟೋನ್ ಫಿನಿಶ್ ಹೊಂದಿರುವಂಥದ್ದು. ಸೇಮ್ ಪ್ಲಾಸ್ಟಿಕ್ ಬ್ಯಾಕು, ಆದರೆ ಮ್ಯಾಟ್ ಫಿನಿಷನ್ನು ಇದು ಹೊಂದಿರುವಂಥದ್ದು. ಆಯಿತಾ, ಸ್ಮಡ್ಜಸ್ ಏನೂ ಆಗೋದಿಲ್ಲ, ಆದರೂ ಕೂಡ ಸ್ಕ್ರ್ಯಾಚ್ ಆಗ್ಬೋದು. ಸೊ ಬ್ಯಾಕ್ ಕವರ್ ಹಾಕೊಂಡ್ರೆ ಒಳ್ಳೆಯದು, ಬ್ಯಾಕ್ ಕವರ್ ಅವರೇ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಲಿಟ್ರಲ್ ಏನೂ ಚೇಂಜ್ ಇಲ್ಲ. ಸೇಮ್ 3.5 ಹೆಡ್ಫೋನ್ ಜಾಕು, USB Type-C, ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟು, ಸ್ಟೀರಿಯೋ ಸ್ಪೀಕರು, IR ಬ್ಲಾಸ್ಟ್ರು, ಪ್ರತಿಯೊಂದು ಕೂಡ ಅದೇ ರೀತಿ ಇರುವಂಥದ್ದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಇಷ್ಟ ಆಯಿತು, ಚೆನ್ನಾಗಿದೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಯಾವುದೇ ಚೇಂಜಸ್ ಡಿಸ್ಪ್ಲೇಲೂ ಕೂಡ ಮಾಡಿಲ್ಲ. 6.43 ಇಂಚಿನ ಫುಲ್ HD+ ರೆಸಲ್ಯೂಷನ್ನು AMOLED ಡಿಸ್ಪ್ಲೇ ಸೇಮ್ ಅಷ್ಟೇ ಇರುವಂಥದ್ದು, ಅಷ್ಟೇ ಬ್ರೈಟ್ ಆಗಿದೆ, ಅಷ್ಟೇ ಚೆನ್ನಾಗಿದೆ. ಸೊ ಡಿಸ್ಪ್ಲೇ ಕೂಡ ಸೇಮ್. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂತಂದರೆ ಯಾವುದೇ ಚೇಂಜಸನ್ನು ಮಾಡಲಾಗಿಲ್ಲ. LPDDR4X ರ್ಯಾಮ್ ಇದ್ದರೆ UFS 2.2 ಸ್ಟೋರೇಜ್ ಇರುವಂಥದ್ದು ಒಂದು ಒಳ್ಳೆಯ ವಿಷಯ ಅಂತ ಇಷ್ಟಪಡ್ತೀನಿ. ಇನ್ನು ಡೈರೆಕ್ಟಾಗಿ ಪ್ರೋಸರಿಗೆ ಬಂತು ಅಂತ ಅಂದರೆ ಒಂದು ಮೇಜರ್ ಚೇಂಜ್ ಈ ಒಂದು ಫೋನಲ್ಲಿ ಪ್ರೋಸರ್ ಆಗಿದೆ. ಈ ಒಂದು ಫೋನಲ್ಲಿ MediaTek ಪ್ರೋಸರ್ ಇದೆ. MediaTek Helio G95 ಪ್ರೋಸರ್ ಇರುವಂಥದ್ದು ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸರ್. ಇದಕ್ಕಿಂತ ಮುಂಚೆ ಆ ಒಂದು ರೆಡ್ಮಿ ನೋಟ್ 10ನಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 678 ಪ್ರೋಸರ್ ಸಿಗ್ತಾ ಇತ್ತು. ಒಂದು ಒಳ್ಳೆಯ ಅಪ್ಗ್ರೇಡ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಅಂಥದ್ದು ಬೆಂಚ್ ಮಾರ್ಕ್ ನಾನು ಚೆಕ್ ಮಾಡಿದಂಗೆ ಸುಮಾರು 3,20,30,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಸೊ ನನಗನ್ನಿಸ್ದಂಗೆ ಆರಾಮಾಗಿ ನೀವು ಪ್ರತಿಯೊಂದು ಗೇಮ್ಗಳನ್ನು ಒಂದು ಲೆವೆಲಿಗೆ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಆಯಿತಾ, ಸೊ ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಈ ಒಂದು ಫೋನಲ್ಲಿ 60 ವಾಟ್ಸ್ನ ಡಿಸ್ಪ್ಲೇ ಇರೋದ್ರಿಂದ ಸ್ವಲ್ಪ ನಿಮಗೆ ಒಂದು ರೀತಿ ಸ್ಮೂತ್ ಅನ್ನಿಸದೇ ಇರ್ಬೋದು. ಆಯಿತಾ, ಬಟ್ ನಾನು ಯೂಸ್ ಮಾಡ್ದಂಗೆ ಒಂದು ಲೆವೆಲಿಗೆ ಫೋನ್ ತುಂಬ ಸ್ಮೂತ್ ಆಗಿದೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಬಟ್ ರಿಫ್ರೆಶ್ ರೇಟ್ ಜಾಸ್ತಿ ಕೊಡಬೇಕಾಗಿತ್ತು. ಬಟ್ ರೆಡ್ಮಿ ನೋಟ್ 10 ಕೂಡ 60 ಹರ್ಟ್ಸ್ ಇತ್ತು, ಇದರಲ್ಲೂ 60 ಹರ್ಟ್ಸ್ ಇದೆ. ಸೊ ನಾವೇನು ಎಕ್ಸ್ಪೆಕ್ಟ್ ಮಾಡೋದಾಗಲ್ಲ, ಒಂದು ಸ್ವಲ್ಪ ಬಡ್ಜೆಟ್ ಜಾಸ್ತಿ ಮಾಡ್ಕೊಳ್ಬೇಕಾದ್ರೆ ರೆಡ್ಮಿ ನೋಟ್ 10 Pro ತೊಗೊಬೋದು. ನಿಮಗೆ ಅದರಲ್ಲಿ 120 ಹರ್ಟ್ಸ್ ಸಿಗ್ತಾ ಇರುವಂಥದ್ದು. ಪ್ರೋಸರ್ ಅಂತೂ ತುಂಬ ಚೆನ್ನಾಗಿದೆ, ನನಗೆ ಒಂದು ರೀತಿ ಒಳ್ಳೆ ಅಪ್ಗ್ರೇಡ್ ಅಂತ ಅನ್ನಿಸ್ತು. ಇನ್ನೂ ಸ್ವಲ್ಪ ಜಾಸ್ತಿ ಚೇಂಜಸ್ ಮಾಡ್ಬೋದಾಗಿತ್ತು, ಬಟ್ ಇದೊಂದನ್ನು ಮಾತ್ರ ಮೇಜರ್ ಅಪ್ಗ್ರೇಡ್ ಮಾಡಿದೆ. ಇನ್ನು ಡೈರೆಕ್ಟಾಗಿ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಒಂದು ಫೋನಲ್ಲಿ ಕ್ಯಾಮ್ರಾ ಕೂಡ ಮೇನ್ ಸೆನ್ಸರ್ ಅಪ್ಗ್ರೇಡ್ ಆಗಿರುವಂಥದ್ದು. ರೇರಲ್ಲಿ ಸೇಮ್ ಅದೇ ರೀತಿ ಕ್ವಾಡ್ ಕ್ಯಾಮ್ರಾ ಸೆಟಪ್ ಸಿಗ್ತದೆ. ಅದರಲ್ಲಿ ಮೇನ್ ಸೆನ್ಸರ್ 64 MP ಮೇನ್ ಸೆನ್ಸರ್ ಆಗಿರುವಂಥದ್ದು. ಅದರಲ್ಲಿ 48 MP ಇತ್ತು, ಇದರಲ್ಲಿ 64 MP. ಇದಿಷ್ಟೇ ಚೇಂಜು, ಬೇರೆ ಯಾವ ಚೇಂಜು ಕೂಡ ಈ ಒಂದು ಫೋನಲ್ಲಿ ಇಲ್ಲ. ಸೊ ಈ ಮೇನ್ ಸೆನ್ಸರ್ ನನಗೆ ಹೆವಿ ಇಂಪ್ರೆಸ್ ಅಂತೂ ಮಾಡಲಿಲ್ಲ. 64 MP ಅಂತ ಅನ್ಬೋದು, ಆದರೆ ನನಗೆ ಆ ಫೋಟೋ ಸ್ಯಾಂಪಲ್ಸು 48 MP ರೆಡ್ಮಿ ನೋಟಲ್ಲಿ ಕಂಪೇರ್ ಮಾಡಿದ್ರೆ ಅಂಥ ಮೇಜರ್ ಚೇಂಜ್ ಇದೆ ಅಂತ ಅನ್ನಿಸ್ಲಿಲ್ಲ ನನಗೆ. ಸೊ ನನಗೆ ಯಾಕೋ ರೆಡ್ಮಿ ನೋಟ್ 10 ಫೋಟೋನೇ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಆ ಸ್ಯಾಂಪಲ್ಸನ್ನು ನಾನು ತೋರಿಸೋದಕ್ಕಾಗಲ್ಲ, ಏನಕ್ಕೆ ಅಂತಂದರೆ ಎಂಬಾರ್ಗೋ ಇದೆ. ಸೊ ನಾನಿವತ್ತು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಫೋನಲ್ಲಿ ತೆಗೆದಿರುವಂಥ ಫೋಟೋ ನಾನು ಶೇರ್ ಮಾಡೋಂಗಿಲ್ಲ. ಅಂತ ಯಾವ ಸಿಮ್ ಎಂಬಾರ್ಗೋ ಅಂತ ಗೊತ್ತಿಲ್ಲ. ಆಯಿತಾ, ಸೊ ಫೋನ್ ಕಳಿಸ್ತಾರೆ, ಆಯ್ತಾರೆ ಎಂಬಾರ್ಗೋ ಹಾಕ್ಬಿಡ್ತಾರೆ, ನಾನು ನಿಮ್ಗೆ ಫೋಟೋ ತೋರಿಸೋದಕ್ಕಾಗಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ನಾನು ಜಡ್ಜ್ ಮಾಡ್ದಂಗೆ ಫೋಟೋ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಅವರು ಪರವಾಗಿಲ್ಲ, ಸುಮಾರಾಗಿದೆ, ಬಟ್ ಹೆವಿ ಇಂಪ್ರೆಸಿವ್ ಅಂತ ಅನ್ನಲ್ಲ ನಾನು. ಅದನ್ನು ಬಿಟ್ಟರೆ ಇನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸು, ಇದೇನು ಚೇಂಜ್ ಆಗಿಲ್ಲ. ಸೇಮ್ ಅದರಲ್ಲೂ ಅದೇ ಸೆನ್ಸರ್ ಇತ್ತು. ಇದು ಕೂಡ ಒಂದು ವೈಡ್ ಆಗಿದೆ ಮತ್ತು ಕ್ಲಾರಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಉಳಿದ 2 ಸೆನ್ಸರು ಡೆಪ್ತ್ ಕ್ಯಾಮ್ರಾ ಮತ್ತು ಇನ್ನೊಂದು ಮ್ಯಾಕ್ರೋ ಲೆನ್ಸು, ಇದು
ಪರವಾಗಿಲ್ಲ ಗುರು, ಸೇಮ್ ಅದೇನು ಚೇಂಜ್ ಇಲ್ಲ. ಸೇಮ್ ಹೋಗ್ಬಿಡ್ಬೇಕಾದ್ರೆ ನೀವು ರೆಡ್ಮಿ ನೋಟ್ 10 ವೀಡಿಯೋ ಮಾಡಿದ್ದೀನಲ್ಲ, ಅದರಲ್ಲಿರುವಂಥ ಸ್ಯಾಂಪಲ್ಸ್ ನೋಡ್ಕೊಳ್ಳಿ, ಸೇಮ್ ಡಿಟ್ಟು ಹಂಗೆ ಬರುತ್ತೆ. ಸೊ ಬಟ್ ಮೇನ್ ಸೆನ್ಸರ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತ ಅಂದರೆ 13 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಕೂಡ ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಡೇ ಲೈಟಲ್ಲಿ ಒಂದು ಲೆವೆಲಿಗೆ ಚೆನ್ನಾಗಿ ಬರುತ್ತೆ, ಇದು ಕೂಡ ಏನು ಅಷ್ಟೊಂದು ಚೇಂಜ್ ಆಗಿಲ್ಲ. ಡೇ ಲೈಟಲ್ಲಿ ತುಂಬ ಸಖತ್ತಾಗಿ ಬರುತ್ತೆ, ನನಗೆ ಇಷ್ಟ ಆಯಿತು. ಬಟ್ ಒಳಗಡೆ ಏನೋ ಗೊತ್ತಿಲ್ಲ ಆಯಿತಾ ನನಗೆ, ಆ ಒಂದು ರೆಡ್ಮಿ ನೋಟ್ 10 ಆ ರೀತಿ ನಾನು ಇಶ್ಯೂನ ಫೇಸ್ ಮಾಡಿಲ್ಲ. ಸೊ ಇದರಲ್ಲಿ ಸ್ವಲ್ಪ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ್ದಾರೆ ಆಯ್ತು, ಇದರಲ್ಲಿ MIUI 12.5 ಇದೆ, ಆ ಅಪ್ಗ್ರೇಡೋ ಏನೋ ಗೊತ್ತಿಲ್ಲ. ಅದನ್ನು ಫ್ರಂಟ್ ಕ್ಯಾಮ್ರಾ ಇಂಡೋರಲ್ಲಿ ನಂಗೆ ಅಷ್ಟೊಂದು ಒಂಥರ ಕಾಣ್ತಾ ಇದೆ, ಒಂಥರ ಸ್ಮೂತ್ ಆಗ್ತದೆ ಫೇಸ್ ಎಲ್ಲ, ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಒಟ್ಟಿಗೆ ಫ್ರಂಟ್ ಕ್ಯಾಮ್ರಾ. ಬಟ್ ಪರವಾಗಿಲ್ಲ ಒಂದು ಲೆವೆಲಿಗೆ. ಬಟ್ ಇನ್ನು ಇಂಪ್ರೂವ್ ಆಗಬೇಕು ಅನ್ನಿಸ್ತಂಗೆ ಸಾಫ್ಟ್ವೇರ್ ಮುಖಾಂತರ ಅದನ್ನು ಫಿಕ್ಸ್ ಮಾಡ್ಬೋದು ಅಂತ ಅನ್ಕೋತೀನಿ. ಬಟ್ ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ. ಇದನ್ನು ಬಿಟ್ಟರೆ ಸೆಕ್ಯೂರಿಟಿ ಮಾಮೂಲಿ, ಸೇಮ್ ಸೈಡ್ ಮೌಂಟೆಡು ಮತ್ತು ಫೇಸನ್ನು ಲಾಕು ಎರಡು ಕೂಡ ತುಂಬ ಫಾಸ್ಟ್ ಆಗಿದೆ. ಇದರಲ್ಲಿ ಉಳಿದಿದ್ದು ಯಾವ ಸ್ಪೆಸಿಫಿಕೇಷನ್ ಏನೂ ಚೇಂಜ್ ಮಾಡಿಲ್ಲ ಅವರು. ಸೇಮ್ 5000mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಅದನ್ನು ಬಿಟ್ಟರೆ ಸೇಮ್ 33 ವ್ಯಾಟ್ನಿಂದು ಫಾಸ್ಟ್ ಚಾರ್ಜಿಂಗ್ ರಾಪ್ಟರ್ ಕೊಟ್ಟಿದ್ದಾರೆ. ಸ್ಟೀರಿಯೋ ಸ್ಪೀಕರು ಒಂದು ಒಳ್ಳೆಯ ವಿಷಯ, ಈ ಪ್ರೈಸ್ನಲ್ಲಿ ಯಾರು ಕೂಡ ಸ್ಟೀರಿಯೋ ಸ್ಪೀಕರ್ ನೀಡೋದಿಲ್ಲ, ಕೊಟ್ಟಿದ್ದಾರೆ ಇವರು, ಸೂಪರ್ ವಿಷಯ ಅಂತ ಇಷ್ಟಪಡ್ತೀನಿ. ಅದನ್ನು ಬಿಟ್ಟರೆ ಇದರಲ್ಲಿ ಒಂದು ಮೇನ್ ಚೇಂಜ್ ಅಪ್ ಏನಪ್ಪ ಅಂತಂದರೆ ಇದರಲ್ಲಿರುವಂಥ MIUI ವರ್ಷನು, ಇದು ಆಂಡ್ರಾಯ್ಡ್ 11 ಬೇಸ್ ಮೇಲೆ ರನ್ ಆಗ್ತಿರುವಂಥದ್ದು. ಇದೇ ಮೊದಲನೇ ಫೋನ್ ಅನ್ಕೋತೀನಿ ಈ ಒಂದು MIUI 12.5 ಔಟ್ ಆಫ್ ದ ಬಾಕ್ಸ್ ರನ್ ಮಾಡ್ತಾ ಇರುವಂಥದ್ದು ಆಯಿತಾ. ಸೊ ಇದರಲ್ಲಿ ನನಗನ್ನಿಸ್ತಂಗೆ ಏನು ಚೇಂಜ್ ಇಲ್ಲ, ಹಳೆ MIUI ಏನಿತ್ತು ಅದಕ್ಕೂ ಇದಕ್ಕೂ ಮೇಜರ್ ಚೇಂಜ್ ಏನಿಲ್ಲ. ನೀವು ಮೇನ್ ಈ ಒಂದು ಸೆಟಪ್ ಮಾಡ್ತೀರಿ ನೋಡಿ, ಈ ಒಂದು ಫೋನನ್ನು ಫಸ್ಟ್ ಟೈಮ್ ಬೂಟ್ ಮಾಡ್ಕೊಂಬಿಟ್ಟು ಸೆಟಪ್ ಮಾಡ್ತೀವಿ, ಗೂಗಲ್ ಅಕೌಂಟ್ ಎಲ್ಲ ಸೆಟಪ್ ಮಾಡ್ತೀವಿ ನೋಡಿ, ಅದ್ರದ್ದು ಕೆಲವೊಂದು ಎನಿಮೇಷನ್ ಚೇಂಜ್ ಮಾಡಿದ್ರೆ ಅಂದ್ಬಿಟ್ರೆ ನನಗೆ ಉಳ್ದಂಗೆ ಒಳಗಡೆ ಅಂಥ ಮೇಜರ್ ಚೇಂಜಸ್ ಇದೆ ಅಂತ ಅನ್ನಿಸ್ಲಿಲ್ಲ. ಸೊ ಓಕೆ, ಸೇಮ್ ನನಗೆ ಅದೇ ಏನೋ ಅಂಥ ಹೆವಿ ಚೇಂಜ್ ಅಂತ ಅನ್ನಿಸ್ತಾರೆ. ಒಟ್ಟಿಗೆ MIUI ಕೆಲವು ಜನಕ್ಕೆ ಇಷ್ಟ ಆಗ್ಬೋದು, ನನಗೇನೋ ಅಷ್ಟೊಂದು ಇಷ್ಟ ಆಗುವುದಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈ ಫೋನ್ಗಳ ಬೆಲೆನ ಜಾಸ್ತಿ ಮಾಡಿದ್ದಾರೆ. ಈ ಒಂದು ರೆಡ್ಮಿ ನೋಟ್ 10 ಲಾಂಚ್ ಆದಾಗ 12,000 ರೂಪಾಯಿ ಇತ್ತು ಅಂತ ಅನ್ಕೋತೀನಿ ಆಯಿತಾ. ಈಗ 500 ರೂಪಾಯಿ ಜಾಸ್ತಿ ಮಾಡಿದರೆ 12,500 ರೂಪಾಯಿ ಇದೆ ಅಂತ ಅನ್ಕೋತೀನಿ ಈಗ ಆಯಿತಾ. ಸೊ ಎಲ್ಲ ಫೋನ್ಗಳು ಕೂಡ MI ಅವರು 500 ರೂಪಾಯಿ ಜಾಸ್ತಿ ಮಾಡಿದ್ರು. ಇದನ್ನು ಎಷ್ಟಕ್ಕೆ ಲಾಂಚ್ ಮಾಡಿದ್ರೆ ಅಂತ ಗೊತ್ತಿಲ್ಲ. ನನಗನ್ನಿಸ್ತಂಗೆ ಇದೊಂದು 13,500 ರೇಂಜಲ್ಲಿ ಲಾಂಚ್ ಆಗ್ಬೋದಾ ಅಂತ ಕಾದು ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ ಮೇಜರ್ ಅಪ್ಗ್ರೇಡ್ ಏನೂ ಇಲ್ಲ. ಒಂದು ಪ್ರೊಸೆಸರು ಮತ್ತು ಇನ್ನೊಂದು ಕ್ಯಾಮ್ರಾ, ಅದನ್ನು ಬಿಟ್ಟರೆ ಉಳಿದ ಪ್ರತಿಯೊಂದು ಸ್ಪೆಸಿಫಿಕೇಷನ್ ಕೂಡ ಸೇಮ್ ಇರುವಂಥದ್ದು. ಕಾದು ನೋಡೋಣ ಎಷ್ಟಕ್ಕೆ ಲಾಂಚ್ ಆಗೋದು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಒಳ್ಳೆ ಫೀಚರೇ ಗುರು, ನಾನು ಇದನ್ನು ಬ್ಯಾಡ್ ಫೋನ್ ಕೆಟ್ಟ ಫೋನ್ ಅಂತ ಅನ್ನಲ್ಲ, ನಾನು ಚೆನ್ನಾಗಿದೆ. ಒಟ್ಟಿಗೆ ಸ್ಪೆಸಿಫಿಕೇಷನ್ ಕಂಪೇರ್ ಮಾಡಿದ್ರೆ ಒಂದು 13-14 ಲಾಂಚ್ ಆಯಿತು ಅಂತಂದರೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. AMOLED ಡಿಸ್ಪ್ಲೇ ಇದೆ, ಬಟ್ ರಿಫ್ರೆಶ್ ರೇಟು ಕಡಿಮೆ ಆಯಿತು. ಪರ್ಸ್ನಲಿ ನಾನು ತೊಗೊಳ್ಳೋದಾದರೆ ರೆಡ್ಮಿ ನೋಟ್ 10 Pro ತೊಗೊಂಡ್ಬಿಡ್ತೀನಿ ಗುರು. ಅದು 16,000 ರೂಪಾಯಿ ಇದೆ ಫೋನ್ಗೆ. 16,000 ರೂಪಾಯಿಗೆ ನಿಮಗೆ 120 Hz ರಿಫ್ರೆಶ್ ರೇಟ್, AMOLED ಡಿಸ್ಪ್ಲೇ, ಪ್ರತಿಯೊಂದು ಸ್ಪೆಸಿಫಿಕೇಷನ್ಸ್ ಕೂಡ ಅಲ್ಟಿ ಆಗಿರುವಂಥದ್ದು. ಸೊ ಸೂಪರ್ ಫೋನ್, ಅದನ್ನು ಪರ್ಚೇಸ್ ಮಾಡ್ತೀನಿ ನೋಡಿ ಆಯಿತಾ. ನಿಮಗೆ ಇಷ್ಟೇ ಬಡ್ಜೆಟ್ ಇದೆ ಅಂತ ಒಂದು ಆಪ್ಷನ್ ಇಟ್ಕೊಬೋದು ಅಷ್ಟೇ. ಇದನ್ನು ಬಿಟ್ಟರೆ MI ಅವರು ಇನ್ನೊಂದು ವಾಚನ್ನು ಲಾಂಚ್ ಮಾಡಿದರೆ, ಅದನ್ನು ನಾಳೆ ನಾನು ಅನ್ಬಾಕ್ಸ್ ಮಾಡ್ತೀನಿ. ಆಲ್ರೆಡಿ ಇದೆ ಅದು, ನಾಳೆ ಈ ಒಂದು ಸಖತ್ತಾಗಿದೆ ಗುರು ವಾಚು. ಆ ವಾಚ್ ಅನ್ಬಾಕ್ಸಿಂಗ್ ನಾಳೆ ಬರುತ್ತೆ, ವೆಯ್ಟ್ ಮಾಡಿದ್ದಕ್ಕೋಸ್ಕರ. ಸೊ ಇಷ್ಟು ಈ ಒಂದು ಫೋನ್ನ ಬಗ್ಗೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮ ವಿಡಿಯೋದಲ್ಲಿ.